ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಕೆಲವೊಂದಿಷ್ಟು ಆಭರಣಗಳ ಸ್ಟಾಕ್ಗಳನ್ನು ನೋಡೋಣ. ಬನ್ನಿ ನೋಡಿ, ನಮ್ಮ ಭಾರತೀಯರಲ್ಲಿ ಒಂದು ಅಕ್ಷಯ ತೃತೀಯ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಹೀಗೆ ಕೆಲವೊಂದಿಷ್ಟು ಹಬ್ಬ ಹರಿದಿನಗಳಲ್ಲಿ ಆಭರಣಗಳನ್ನು ಕೊಂಡುಕೊಳ್ಳುವುದು ಒಂದು ಬಂಗಾರ, ವಿಶೇಷವಾಗಿ ಬಂಗಾರವನ್ನು ಕೊಂಡುಕೊಳ್ಳುವುದು ಒಂದು ಪರಿಚಾಲನೆಯಲ್ಲಿದೆ. ದೀಪಾವಳಿ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಹೀಗೆ ಅಕ್ಷಯ ತೃತೀಯ, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಭಾರತೀಯರಲ್ಲಿ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಒಂದು ಬಂಗಾರ ಕೊಂಡುಕೊಳ್ಳುವ ಒಂದು ವಿಶೇಷ ಸಂಪ್ರದಾಯವಿದೆ. ಅದರಲ್ಲೂ ಒಂದು ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಬಂಗಾರ ಧರಿಸುವುದು, ಆಭರಣಗಳನ್ನು ಧರಿಸುವುದು ಒಂದು ವಿಶೇಷ ವಾಡಿಕೆ ಹಾಗೂ ಅವರಿಗೆ ಪ್ರೀತಿ ಪಾತ್ರ ಕೂಡ, ತುಂಬ ಇಷ್ಟ ಕೂಡ. ಮತ್ತು ಅಕ್ಷಯ ತೃತೀಯದಲ್ಲಿ ಬಂಗಾರ ಕೊಂಡುಕೊಂಡರೆ ಒಂದು ಸಮೃದ್ಧಿಯ ಸೂಚನೆ ಅಂತಲೂ ಪರಿಗಣಿಸ್ತೀವಿ ನಾವು. ಹೀಗಾಗಿ ಬಂಗಾರ ಅಷ್ಟೇ ಅಲ್ಲ, ಬಂಗಾರದ ಜೊತೆಗೆ ಪ್ಲಾಟಿನಮ್ ಇರ್ಬೋದು, ಮತ್ತು ಡೈಮಂಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಈ ಥರ ಆಭರಣದ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿಯನ್ನು ನೋಡೋಣ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಕಲ್ಯಾಣ್ ಜ್ಯುವೆಲರ್ಸ್ ಲಿಮಿಟೆಡ್. ನಿಮಗೆಲ್ಲ ಗೊತ್ತೇ ಇದೆ, ಇದರ ಮಳಿಗೆಗೆ ಎಲ್ಲರೂ ಒಂದಿಲ್ಲ ಒಂದಿನ ಹೋಗಿರ್ತೀರ ಬಂಗಾರದ ಪರ್ಚೇಸ್ಗೋಸ್ಕರ. 393 ಇದೆ ಇವತ್ತಿನ ಶೇರ್ ಬೆಲೆ. ಸೊ ಕಲ್ಯಾಣ್ ಜ್ಯುವೆಲರ್ಸ್ ಮತ್ತು ಹಾಗೆ ಟೈಟನ್ ಇವೆರಡು ವಿಶೇಷವಾಗಿ ತುಂಬ ಒಂದು ಏನಿದೆ ಮಾರ್ಕೆಟ್ ಕ್ಯಾಪಿಟಲ್ಲು ಜಾಸ್ತಿ ಇರತಕ್ಕಂಥ ಆಭರಣಗಳ ಸ್ಟಾಕ್ಗಳು ಸಾಕಷ್ಟಿವೆ. ನಾನು ಇವತ್ತು ಒಂದು 8 ಸ್ಟಾಕ್ಗಳನ್ನು ಬೇಗ ಕವರ್ ಮಾಡ್ತಾ ಇದ್ದೀನಿ. ಅದು ತುಂಬ ಅಪ್ ಟ್ರೆಂಡ್ ಇರ್ತಕ್ಕಂಥ ಮತ್ತು ಕಳೆದ ಅಕ್ಷಯ ತೃತೀಯದಿಂದ ಈ ಅಕ್ಷಯ ತೃತೀಯವರೆಗೆ ಆಲ್ಮೋಸ್ಟ್ ಮೋರ್ ದೆನ್ 100% ರಿಟರ್ನ್ ಕೊಟ್ಟಿರ್ತಕ್ಕಂಥ ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಹೈ ಬಂದುಬಿಟ್ಟು 449 ಇದೆ, ಇವತ್ತಿನ ಬೆಲೆ 393, ಲೋ 104 ಇದೆ 1 ಇಯರ್ದು. ಇದು ಲಾರ್ಜ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ, ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಬರುತ್ತೆ. ನೋಡಿ, ಲಾರ್ಜ್ ಕ್ಯಾಪ್ ಜ್ಯುವೆಲರಿ ಸೆಗ್ಮೆಂಟ್ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 40,599 ಕೋಟಿ. ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹಾಗೆ 1 ಇಯರ್ ರಿಟರ್ನ್ ಕೂಡ 275 ಇದೆ. 1 ಇಯರ್ ರಿಟರ್ನು. ಸೆಕ್ಟರ್ ರಿಟರ್ನ್ 21 ಇದ್ದರೂ ಕೂಡ ಕಲ್ಯಾಣ್ ಜ್ಯುವೆಲರ್ಸ್ 1 ವರ್ಷಕ್ಕೆ ಆಲ್ಮೋಸ್ಟ್ 300% ರಿಟರ್ನ್ಸ್ ಕೊಟ್ಟಿದೆ ಸ್ನೇಹಿತರೆ. ಇದರ ಒಂದು ಫೈನಾನ್ಷಿಯಲ್ ಟ್ರೆಂಡ್ಸ್ ಅದು ನೋಡೋದಾದರೆ ನಾವು ನೋಡಿ, 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ವೆರಿ ಗುಡ್ ಅಂತಿದ್ದಾರೆ. ಮತ್ತು ಇದರ ಪಿ ರೇಷಿಯೋ ನೋಡೋದಾದರೆ 73 ಇದೆ ಪಿ. ಡಿವಿಡೆಂಡ್ 0.13, ROE 13.56. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ನೋಡಿ, 60% ಪ್ರಮೋಟರ್ಸು, 21% FIIಸು. ನೋಡಿ, ಹ್ಯೂಜ್ FIIs ಇದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ಸು 10% ಇದ್ದಾರೆ. ಇನ್ಶೂರೆನ್ಸ್ 0.19, ಅದರ್ DIs 1.13, ನಾನ್ ಇನ್ಸ್ಟಿಟ್ಯೂಷನ್ 7.26. ಹೀಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೆರಿ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಮತ್ತು ನಾವು ಜ್ಯುವೆಲರಿ ಸ್ಟಾಕ್ಗಳಲ್ಲಿ ನೋಡೋದಾದರೆ ಮುಂಚೂಣಿಯಲ್ಲಿ ಬರೋದು ಕಲ್ಯಾಣ್ ಜ್ಯುವೆಲರ್ಸ್ ಲಿಮಿಟೆಡ್ ಅಂತೇಳಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ತ್ರಿಭುವನ್ ದಾಸ್ TBZ ಅಂತಾರೆ ಶಾರ್ಟಾಗಿ. ಇದನ್ನು ತ್ರಿಭುವನ್ ದಾಸ್ ಭೀಮ್ಜಿ ಜಾವೇರಿ ಲಿಮಿಟೆಡ್ ಅಂತಾರೆ. ಇವತ್ತಿನ ಶೇರ್ ಬೆಲೆ 110 ಇದೆ. ಇದರ ಒಂದು ಡೀಟೇಲ್ಸ್ ನೋಡೋದಾದರೆ ನಾವು, ಇದು ಕೂಡ ಜ್ಯುವೆಲರಿ ಸೆಗ್ಮೆಂಟು ಮತ್ತು ಮೈಕ್ರೋ ಕ್ಯಾಪ್ನಲ್ಲಿ ಬರುತ್ತೆ. ಕೇವಲ 736 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ರಿಟರ್ನ್ಸ್ ನೋಡಿ, 1 ಇಯರ್ ರಿಟರ್ನ್ 54% ಕೊಟ್ಟಿದೆ. ಸೆಕ್ಟರ್ 21 ರಿಟರ್ನ್ಸ್ ಕೊಟ್ಟಿದೆ. ಹಾಗೆ ಇದರ ಡೀಟೇಲ್ಸ್ ನೋಡೋದಾದರೆ ನೋಡಿ, 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 5 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 1 ಔಟ್ ಆಫ್ 5 ಎವರೇಜ್ ಅಂತಿದ್ದಾರೆ. ಮತ್ತು ಇದರ ಪಿ ರೇಷಿಯೋ 13.52 ಇದೆ. ಇನ್ನು ಗ್ರೋತ್ ಇದೆ ಇದರಲ್ಲಿ ಸ್ಟಾಕ್ನಲ್ಲಿ, ವೆರಿ ಇಂಪಾರ್ಟೆಂಟ್. 1.57 ಡಿವಿಡೆಂಡ್ ಈಲ್ಡ್ ಮಾಡ್ತಿದ್ದಾರೆ. ಡಿವಿಡೆಂಡ್ ಕೊಡ್ತಕ್ಕಂಥ ಕಂಪ್ನಿ ಇದು TBZ, ತ್ರಿಭುವನ್ ದಾಸ್ ಭೀಮ್ಜಿ ಜಾವೇರಿ ಲಿಮಿಟೆಡ್ ಅಂತೇಳಿ. ROE 9.27. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ನಲ್ಲಿ ಪ್ರಮೋಟರ್ಸ್ 74% ಇದ್ದಾರೆ. FIIs 1.82, ನಾನ್ ಇನ್ಸ್ಟಿಟ್ಯೂಷನ್ 24.
ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಸೆಂಕೋ ಗೋಲ್ಡ್ ಲಿಮಿಟೆಡ್, ಶಾರ್ಟ್ ಆಗಿ ಸೆಂಕೋ ಲಿಮಿಟೆಡ್ ಅಂತಾರೆ. ಇವತ್ತಿನ ಬೆಲೆ 871 ರೂಪಾಯಿ ಇದೆ. ಹಾಗೆ ಇದರದ್ದು ಡೀಟೇಲ್ಸ್ ನೋಡೋದಾದರೆ ಮಾರ್ಕೆಟ್ ಕ್ಯಾಪಿಟಲ್ಲು ಅದೆಲ್ಲ, ಇದು ವೈಡ್ ರೇಂಜ್ ಆಫ್ ಜ್ಯುವೆಲರಿ ಮಾಡ್ತಕ್ಕಂಥ ಕಂಪ್ನಿ. ಇದು ಹೈ ಎಷ್ಟಿದೆ 1066, 52 ವೀಕ್ ಹೈ, ಲೋ 358. ಇವತ್ತಿನ ಬೆಲೆ 872 ಇದೆ. ಮತ್ತು ಇದು ಮಿಡ್ ಕ್ಯಾಪ್ ಕಂಪ್ನಿ, ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ಲು 6770 ಕೋಟಿ. ಓಕೆ, 1 ಇಯರ್ ರಿಟರ್ನ್ ತೋರಿಸ್ತಾ ಇಲ್ಲ. ಸೆಕ್ಟರ್ ರಿಟರ್ನ್ 21% ಇದೆ. 3 ಔಟ್ ಆಫ್ 5 ಪಾಸಿಟಿವ್ ಟ್ರೆಂಡ್ಸ್ ಇದೆ, 3 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಇದೆ. ಸೊ ಲೇಟೆಸ್ಟಾಗಿ ಲಾಂಚ್ ಆಗಿರ್ತಕ್ಕಂಥ ಸೆಂಕೋ ಲಿಮಿಟೆಡ್ ಇದು ಇನ್ನೂ 1 ವರ್ಷ ಆಗಿಲ್ಲ, ಹೀಗಾಗಿ 1 ಇಯರ್ ರಿಟರ್ನ್ ಸಿಗ್ತಾ ಇಲ್ಲ ನಮಗೆ. ಪಿ ರೇಷಿಯೋ 42 ಇದೆ, ಡಿವಿಡೆಂಡ್ 0.11, ROE 16.96 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ. ಬನ್ನಿ ನೋಡೋಣ. ನೋಡಿ, ಪ್ರಮೋಟರ್ 68%, FIS 14%, ಮ್ಯೂಚುವಲ್ ಫಂಡ್ಸ್ 3.40%, ಇನ್ಶೂರೆನ್ಸ್ ಕಂಪ್ನಿ 0.11%, ಹಾಗೆ ಅದರ್ಸ್ 4%. ತುಂಬ ಇಂಟ್ರೆಸ್ಟಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಸ್ನೇಹಿತರೆ, ಸೆಂಕೋ ಲಿಮಿಟೆಡ್ ಅಂತೇಳಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಅಂತೇಳಿ. ಇದು ಕೂಡ ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದೆ, ಆಭರಣಗಳ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಕೂಡ ಇದೆ. ಗುಜರಾತ್ನ ಒಂದು ಕಂಪ್ನಿ ಇದು. ಆಲ್ಮೋಸ್ಟ್ ಆಲ್ ಸಾಕಷ್ಟು ಕಂಪ್ನಿಗಳು ತಮಿಳ್ನಾಡಿನಿಂದ ಬಂದಿವೆ. ತಮಿಳ್ನಾಡಿನಲ್ಲಿ ಹೈಯೆಸ್ಟ್ ಜ್ಯುವೆಲರಿ ಸೆಗ್ಮೆಂಟ್ಸ್ ಇದೆ, ವ್ಯಾಪಾರ ಜಾಸ್ತಿ ಇದೆ. ದೇಶದ ಒಂದು 40% ಜ್ಯುವೆಲರಿಯಿಂದ ಲಾಭ ಆಗ್ತಾ ಇರೋದು ತಮಿಳ್ನಾಡಿನಿಂದ ಸ್ನೇಹಿತರೆ, ಹಾಗೆ ಕೇರಳ ಕೂಡ. ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ 304 ಇದೆ. ಇವತ್ತು 4% ಅಪ್ಸೈಡ್ ಇದೆ. ನೋಡಿ, ಭಾಳ ಜನ ಜ್ಯುವೆಲರಿ ಸ್ಟಾಕ್ಗಳ ಬಗ್ಗೆ ಗಮನ ಹರಿಸಿರಕ್ಕಿಲ್ಲ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂದರೆ ರಾಜೇಶ್ ಎಕ್ಸ್ಪೋರ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಿಡ್ ಕ್ಯಾಪ್ ಕಂಪ್ನಿ. ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 8921. 1 ಇಯರ್ ರಿಟರ್ನ್ -49 ಇದೆ. ಮತ್ತು 1 ಔಟ್ ಆಫ್ 5 ವೆರಿ ನೆಗೆಟಿವ್ ಅಂತಿದ್ದಾರೆ. ಫೈನಾನ್ಷಿಯಲ್ ರಿಟರ್ನ್ 4 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್ ಅಂತಿದ್ದಾರೆ. ಪಿ ರೇಷಿಯೋ 11 ಇದೆ, ಡಿವಿಡೆಂಡ್ 0.34, ROE 7.50. ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಪ್ರಮೋಟರ್ಸು 55%, FISು ನೋಡಿ 15% ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ 0.14, ಇನ್ಶೂರೆನ್ಸ್ ಕಂಪ್ನಿದವ್ರು ನೋಡಿ ಮೋರ್ ದ್ಯಾನ್ 10% ಇನ್ಶೂರೆನ್ಸ್ ಕಂಪ್ನಿದವರು ರಾಜೇಶ್ ಎಕ್ಸ್ಪೋದಲ್ಲಿ ಇದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ, ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ತಂಗಮಲೈ ಜ್ಯುವೆಲರಿ ಲಿಮಿಟೆಡ್ ಅಂತೇಳಿ. ತಂಗಮಲೈ ಜ್ಯುವೆಲರಿ ಲಿಮಿಟೆಡ್ ಇವತ್ತಿನ ಬೆಲೆ 1225 ಇದೆ. ಆಲ್ಮೋಸ್ಟ್ ಆಲ್ 1.5-2% ಜಂಪ್ ಆಗಿಬಿಟ್ಟು 1225ರಲ್ಲಿ ನಡೀತಾ ಇದೆ ಇವಾಗ ಪ್ರೆಸೆಂಟು. ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ, ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ಸ್ಟಾಕ್ಗಳು ಜ್ಯುವೆಲರಿ ಸಂಬಂಧಪಟ್ಟಂತೆ, ಆಭರಣಕ್ಕೆ ಸಂಬಂಧಪಟ್ಟಂತೆ, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರಬಹುದು, ಪ್ಲ್ಯಾಟಿನಮ್, ಗೋಲ್ಡ್ ಮತ್ತು ಡೈಮಂಡ್, ಈ ಥರ ವಿಧ ಆಭರಣಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪ್ನಿಗಳು ಇವೆಲ್ಲ. ಪ್ಯೂರ್ಲಿ ಜ್ಯುವೆಲರಿ ಸ್ಟಾಕ್ಸ್ ಇವೆಲ್ಲ. 1549, 52 ವೀಕ್ ಹೈ ಇದೆ. ಇವತ್ತು 1225 ಇದೆ, 525 ಲೋ ಇದೆ. ಸ್ಮಾಲ್ ಕ್ಯಾಪ್ ಕಂಪ್ನಿ ಜ್ಯುವೆಲರಿ ಸೆಗ್ಮೆಂಟ್ 3363 ಕೋಟಿ. ಮಾರ್ಕೆಟ್ ಕ್ಯಾಪಿಟಲ್ 1 ಇಯರ್ ರಿಟರ್ನ್ ನೋಡಿ ಮೋರ್ ದೆನ್ 100%, 129% ಕೊಟ್ಟಿದೆ. ತಂಗಮಲೈ 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೇ, 5 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಪಿ ರೇಷಿಯೋ 26 ಇದೆ, ಹಾಗೆ ಡಿವಿಡೆಂಡ್ 0.58%, ROE 28%. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಸ್ನೇಹಿತರೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಪ್ರಮೋಟರ್ 68%, FIS 0.98, ಮ್ಯೂಚುವಲ್ ಫಂಡ್ಸು ನೋಡಿ, ಮ್ಯೂಚುವಲ್ ಫಂಡ್ಸು ಚೆನ್ನಾಗಿದ್ದಾರೆ 12%, DIs ನಾನ್ ಇನ್ಸ್ಟಿಟ್ಯೂಷನ್ 20%. ತಂಗಮಲೈ. ನೆಕ್ಸ್ಟ್ ಬಂದುಬಿಟ್ಟು ಟೈಟನ್ ಕಂಪ್ನಿ ಲಿಮಿಟೆಡ್, ಎಲ್ಲರಿಗೂ ಚಿರಪರಿಚಿತ ಕಂಪ್ನಿ ಇದು. ಟೈಟನ್ ಕಂಪ್ನಿ ಕೇಳಿರ್ತೀರ. ಇವತ್ತಿನ ಬೆಲೆ 3292. ಲಾರ್ಜ್ ಕ್ಯಾಪ್ ಕಂಪ್ನಿ ಇದು. ಈ ಟೈಟನ್ ಕಂಪ್ನಿಯಲ್ಲಿ ರಾಕೇಶ್ ಜುಂಜುನ್ವಾಲಾ ಅವರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದರು. ಟೈಟನ್ ಕಂಪ್ನಿ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಮಲ್ಟಿಬ್ಯಾಗರ್ ಆಗಿ ಪರಿವರ್ತನೆಯಾಗಿ
ಸಾಕಷ್ಟು ಸಿಕ್ಕಾಪಟ್ಟೆ ದುಡ್ಡನ್ನು ರಾಕೇಶ್ ಜುಂಜುನವಾಲ ಅವರು ಮಾಡಿದ್ರು, ತಮಗೆಲ್ಲ ಗೊತ್ತೇ ಇದೆ. ಟೈಟನ್ ಕಂಪ್ನಿ ಲಿಮಿಟೆಡ್ ಇದರ ಒಂದು ಇದು ಟೈಟನ್ನು ಕೇವಲ ಆಭರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವಾಗ ಬೇರೆ ಬೇರೆ ಸೆಗ್ಮೆಂಟ್ನಲ್ಲೂ ಬೇರೆ ಬೇರೆ ಸೆಕ್ಟರ್ನಲ್ಲೂ ಕೂಡ ಕೆಲಸ ಮಾಡ್ತಿದೆ. ಇದು ಒಂದು ಗಮನ ಇರಲಿ. ಅದರ ಜೊತೆಗೆ ಆಭರಣದ್ದು ಕೂಡ ಇದೆ. 3852 ಹೈ, 2670 ಲೋ ಇದೆ. ಇದರ ಮಾರ್ಕೆಟ್ ಕ್ಯಾಪಿಟಲ್ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಜ್ಯುವೆಲರಿ ಅಂತ ಸೆಕ್ಟರ್ ತೋರಿಸ್ತಿದ್ದಾರೆ. ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 2,92,000 ಕೋಟಿ, ಆಲ್ಮೋಸ್ಟ್ ಆಲ್ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್. 20% 1 ಇಯರ್ ರಿಟರ್ನ್ ಕೊಟ್ಟಿದೆ, 21% ಸೆಕ್ಟರ್ ರಿಟರ್ನ್ ಇದೆ. ಇದರದ್ದು ಒಂದು 1 ಔಟ್ ಆಫ್ 5 ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಹೇಳ್ತಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. PE ರೇಷಿಯೋ 82 ಇದೆ. ಡಿವಿಡೆಂಡ್ ನೋಡಿ ತುಂಬ ಕಡಿಮೆ ಇದೆ ಬೇರೆ ಸ್ಟಾಕ್ಗೆ ಕಂಪೇರ್ ಮಾಡಿ, 0.31. ROE 37 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಫ್ಕೋರ್ಸ್ ಚೆನ್ನಾಗಿದ್ದೇ ಇರುತ್ತೆ. ಒನ್ ಆಫ್ ದ ರಿನೌಂಡ್ ಆ್ಯಂಡ್ ತುಂಬ ಒಂದು ಮಹತ್ವ ಉಳ್ಳತಕ್ಕಂಥ ಒಂದು ಸ್ಟಾಕ್ ಇದು. ಶೇರ್ ಮಾರ್ಕೆಟ್ಲಿ NSE ಇಂಡೆಕ್ಸ್ನಲ್ಲಿ ಬರುತ್ತೆ, ನಿಫ್ಟಿ 50 ಕೂಡ ಬರುತ್ತೆ. 53 ಪ್ರಮೋಟರ್ಸು, 19% FISು, 5.46 ಮ್ಯೂಚುವಲ್ ಫಂಡ್ಸು, 3.78 ಇನ್ಶೂರೆನ್ಸ್, ಅದರ್ಸ್ ಆ್ಯಂಡ್ ನಾನ್ ಇನ್ಸ್ಟಿಟ್ಯೂಷನ್ 17%. ಸೊ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ನರ್ಬದಾ ಅಂತಾರೆ ಶಾರ್ಟಾಗಿ, ನರ್ಬದಾ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಲಿಮಿಟೆಡ್. ನರ್ಬದಾ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಲಿಮಿಟೆಡ್ ಇವತ್ತಿನ ಬೆಲೆ 71 ಇದೆ. ಆಲ್ಮೋಸ್ಟ್ ಆಲ್ 1% ಜಂಪ್ ಆಗಿದೆ. ಅಪ್ ಟ್ರೆಂಡ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು, ಅಕ್ಷಯ ತೃತೀಯ ದಿನ. ಮತ್ತು ಇದರದ್ದು ಒಂದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಏನು ನೋಡೋದಾದರೆ ಇದು ಕೂಡ ಮೈಕ್ರೋ ಕ್ಯಾಪು ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ಲು ಕೇವಲ 152 ಕೋಟಿ ಇದೆ. 1 ಇಯರ್ ರಿಟರ್ನು 15%. ಓಕೆ, ಮತ್ತು ಇದರ ಫೈನಾನ್ಷಿಯಲ್ ಟ್ರೆಂಡ್ಸು ಏನಾದರೂ ಇದೆಯಾ, ಹೇಗಿದೆ? 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಅಂತಿದ್ದಾರೆ ನೋಡಿ. ಇಷ್ಟು ಮೈಕ್ರೋ ಕ್ಯಾಪ್ ಕಂಪ್ನಿ ಇದ್ದರೂ ಕೂಡ 4 ಔಟ್ ಆಫ್ 5 ಪಾಸಿಟಿವ್, 4 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್ ಅಂತಿದ್ದಾರೆ. PE ರೇಷಿಯೋ 22 ಇದೆ. ಡಿವಿಡೆಂಡು ಕೊಟ್ಟಿಲ್ಲ. ROE 15% ಇದೆ ಸ್ನೇಹಿತರೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ಪ್ರಮೋಟರ್ಸ್ 75%, ರಿಮೈನಿಂಗ್ 25% ನಾನ್ ಇನ್ಸ್ಟಿಟ್ಯೂಷನ್. ಯಾವುದು? ನರ್ಬದಾ. ನೆಕ್ಸ್ಟ್ ಹಾಗೂ 8ನೇ ಸ್ಟಾಕ್ ಬಂದುಬಿಟ್ಟು ರಾಧಿಕಾ ಜ್ಯುವೆಲ್ ಟೆಕ್ ಲಿಮಿಟೆಡ್ ಅಂತೇಳಿ ನೋಡಿ. ರಾಧಿಕಾ ಜ್ಯುವೆಲ್ ಟೆಕ್ ಲಿಮಿಟೆಡ್ ಇವತ್ತಿನ ಬೆಲೆ ₹62.85 ಇದೆ. ಆಲ್ಮೋಸ್ಟ್ ಆಲ್ 63 ಅಂತ ಕನ್ಸಿಡರ್ ಮಾಡ್ಬೋದು. 5% ಅಪ್ಸೈಡ್ ಜಂಪ್ ಆಗಿದೆ ನೋಡಿ ಇವತ್ತು. ರಾಧಿಕಾ ಜ್ಯುವೆಲ್ ಟೆಕ್ ಲಿಮಿಟೆಡ್ ಇದು ಕೂಡ ಮೈಕ್ರೋ ಕ್ಯಾಪ್ ಕಂಪ್ನಿಯಲ್ಲಿ, ಮೈಕ್ರೋ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಜ್ಯುವೆಲರಿ ಇಂಡಸ್ಟ್ರಿ ಎಷ್ಟಿದೆ ಮೈಕ್ರೋ ಕ್ಯಾಪ್ ಅಂದರೆ ಚೆನ್ನಾಗಿದೆ, ಪರವಾಗಿಲ್ಲ. ಮೈಕ್ರೋ ಕ್ಯಾಪ್ 732 ಕೋಟಿ ಇದೆ. 80% 1 ಇಯರ್ ರಿಟರ್ನ್ ಕೊಟ್ಟಿದೆ. 80% 1 ಇಯರ್ ರಿಟರ್ನ್ ಕೊಟ್ಟಿದೆ. ಯಾವುದು? ರಾಧಿಕಾ ಜ್ಯುವೆಲ್ ಟೆಕ್. 4 ಔಟ್ ಆಫ್ 5 ವೆರಿ ಪಾಸಿಟಿವ್ ನೋಡಿ. 5 ಔಟ್ ಆಫ್ 5 ಅಟ್ರಾಕ್ಟಿವ್, 3 ಔಟ್ ಆಫ್ 5 ಎವರೇಜ್. PE ರೇಷಿಯೋ 16, ಡಿವಿಡೆಂಡು ಇಲ್ಲ. ROE 18%. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಲೇಟೆಸ್ಟು ಪ್ರಮೋಟರ್ಸು 63%, FIS 0.08, ಹಾಗೆ ನಾನ್ ಇನ್ಸ್ಟಿಟ್ಯೂಷನ್ 36.19% ಸ್ನೇಹಿತರೆ. ಹೀಗೆ ಒಂದು ಡಿಫ್ರೆಂಟಾಗಿ ಅಕ್ಷಯ ತೃತೀಯಗೋಸ್ಕರ ಜ್ಯುವೆಲರಿ ಸೆಗ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಭರಣಗಳಿಗೆ ಸಂಬಂಧಪಟ್ಟಂಥ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿ ಯಾವ್ಯಾವ ಸ್ಟಾಕ್ಗಳಿವೆ ಅವನ್ನೆಲ್ಲ ಸರ್ಚ್ ಮಾಡಿ ನೋಡಿದಾಗ ಸಿಕ್ಕಾಪಟ್ಟೆ ಇದ್ವು. ಅದರಲ್ಲಿ ಸಿಲೆಕ್ಟೆಡ್ ಮತ್ತು ಇಯರ್ಲಿ ಸ್ವಲ್ಪ ಗ್ರೋತ್ ಆಗ್ತಾ ಇರ್ತಕ್ಕಂಥ ಸ್ಟಾಕ್ಗಳನ್ನು ಚೂಸ್ ಮಾಡಿಬಿಟ್ಟು ನಿಮ್ಮ ಮುಂದೆ ಒಂದು ಮಾಹಿತಿ ಇಟ್ಟಿದ್ದೀನಿ, ಸಂಕ್ಷಿಪ್ತ ಮಾಹಿತಿ. ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ. ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಅದಕ್ಕೂ ಮೊದಲು ಲೈಕ್ ಬಟನ್ ಹಿಟ್ ಮಾಡೋಕ್ಕಿಂತ ಮೊದಲು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಆಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಸ್ವಲ್ಪ ಕೆಟ್ಟದ್ದಾಗಿ ಸರಿಯಾಗಿದ್ದಿದ್ದಿಲ್ಲ, ಕ್ಲಾರಿಟಿ ಇದ್ದಿದ್ದಿಲ್ಲ, ಅದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.